அப்படியெல்லாம் சொல்றது ஒருத்தர் பேர் இல்ல இல்ல ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಇವತ್ತು ನಮ್ಮ ರಾಯನ್ ಬರ್ತ್ಡೇ ನಾವಂತೂ ಫುಲ್ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಇನ್ನು ಡೆಕೋರೇಷನ್ನು ಅದನ್ನೆಲ್ಲ ನೆನ್ನೆಲ್ಲ ನೋಡ್ಕೊಂಡು ಬಂದಲ್ಲ ಲಾಸ್ಟ್ ವಿಡಿಯೋದಲ್ಲಿ. ಇನ್ನು ಈ ವಿಡಿಯೋ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಯಾರ್ದು ಬರ್ತ್ಡೇ ಇವತ್ತು? ಏನು ಕೊಡ್ತೀಯಾ ಎಲ್ಲರಿಗೂ ಬರ್ತ್ಡೇಕ? ಆಮೇಲೆ ಯಾರ್ಯಾರು ಬರ್ತಾರೆ ಬರ್ತ್ಡೇಗೆ ಇವತ್ತು? ಆಮೇಲೆ ಬಂಡೆ ಮಾಮ ಅವ್ರ ಮನೆಗಿದ್ದಿಲ್ಲ. ಬಂಡೆ ಮಾಮ ಅವ್ರ ಮನೆಗ ಯಾರಿದ್ದಿದ್ದು ಅವ್ರ ಮನೆಯಲ್ಲಿ? ಡುಂಬು ಮಾಮ. ಆಮೇಲೆ ಆಮೇಲೆ ಯಾರು ಬರ್ತಾರೆ? ಅಜ್ಜಿ. ಅಜ್ಜಿ ಯಾವ ಅಜ್ಜಿ? ಏನು ಅಜ್ಜಿ ಹೆಸ್ರೇನು ಹೇಳುವ? ಹೇಳಲ್ಲ ಹೇಳಲ್ಲ. ಸರಿ ಆಯ್ತು. ಬಾಯ್ ಬಾಯ್. ಬಾಯ್ ಮೇಡ. ಬಾಯ್ ಬಾಯ್. ಗಡ್ಸೋದು ಬೇಡ, ಇವಾಗ ಹಾಕಿದ್ರೆ ಸಾಕು. ಹೋಗಿ ತರ್ಸ್ಕೊಂಬರಾಗ ಅಜ್ಜಿಗೆ ತರ್ಸ್ಕೊಂಬರ. ಹಾಂ ಹೋಗು, ಚೆನ್ನಾಗಿದೆಯಾ ಹೋಗು. ಏನು ಹೇಳಿದ್ದು ಮಮ್ಮಿ ಅವಾಗೇ ನಿನ್ಕ? ಇದು ಬಿರಿಯಾನಿಗೆ ಅಂತ ನಾನು ಪೇಸ್ಟ್ ಎಲ್ಲ ಮಾಡಿ ಅದನ್ನು ಮ್ಯಾರಿನೇಷನ್ ಮಾಡಿ ಬೆಳಗ್ಗೆನೇ ಎಲ್ಲ ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇನ್ನು ಇದು ಕಬಾಬ್ಗೆ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅಲ್ಲಿ ಊಟ ಮಾಡೋವ್ರಿಗೆ ಹೇಳಿದ್ರಿ, ಬಟ್ ಅವರು ಕೈ ಕೊಟ್ಟರು. ಬರ್ತೀನಿ ಅಂತ ಹೇಳಿದರು, ಬಟ್ ಲಾಸ್ಟ್ ಮಿನಿಟಲ್ಲಿ ಅವರು ಬರೋಕ್ಕಾಗಲ್ಲ, ಬೇರೆ ಯಾರಿಗಾದ್ರೂ ಹೇಳ್ಬಿಡಿ ಅಂತ ಹೇಳಿದ್ರು. ಇನ್ನು ಬೇರೆ ಯಾರಿಗೂ ಅಷ್ಟೊತ್ತಲ್ಲಿ ಹೇಳೋಕ್ಕಾಗಲ್ಲ ಅಂತೇಳಿ 2 ಗಂಟೆಯಿಂದ ನಾನೇ ಎಲ್ಲ ಕಷ್ಟಪಟ್ಟು ಎಲ್ಲ ರೆಡಿ ಮಾಡಿ ಇಟ್ಟು, ಅದಾದಮೇಲೆ ಸುಮಾರು 4 ಗಂಟೆ ಆ ಟೈಮಲ್ಲಿ ಬಿರಿಯಾನಿ ಮಾಡೋಕ್ಕೆ ಅಂತ ರೆಡಿ ಮಾಡಿ ಎಲ್ಲ ಬಂದಿದ್ದೀನಿ. ಇನ್ನು ಬಿರಿಯಾನಿ ಕೂಡ ಫುಲ್ ರೆಡಿ ಆಯಿತು. ಅದನ್ನು ತಗೊಂಡೋಗಿ ಎಲ್ಲ ಮೇಲೆ ಸರ್ವ್ ಮಾಡೋಕ್ಕೆ ಅಂತೇಳಿ ತಗೊಂಡೋಗಿ ಇಟ್ಟಿದ್ದಾರೆ. ಇನ್ನು ಪಾಪ ನಮ್ಮ ಅತ್ತೆ ಎಲ್ಲ ಒಂದೊಂದಾಗಿ ರೆಡಿ ಮಾಡಿ ಇಡ್ತಾಯಿದ್ದಾರೆ. ನನಗಂತೂ ನನ್ನ ಮಗನ ನೋಡ್ಕೊಳೋದು, ಮನೇಲಿ ಕೆಲಸ ಮಾಡೋದು, ಅದೊಂದು ಇದೊಂದು ರೆಡಿ ಮಾಡೋದೇ ಸರೋಗೈತೆ. ಇನ್ನೆಲ್ಲ ಕೆಲಸ ಪಟಪಟ ಅಂತ ಮುಗಿಸಿ ನಾನು ಕೂಡ ರೆಡಿಯಾಗಿ ಇನ್ನು ಅಲ್ಲಿ ಮನೆ ಮೇಲೆ ಹೋಗೋಣ ಡೆಕೋರೇಷನ್ ಮಾಡಿರೋ ಹತ್ರ. ಇನ್ನು ಇವರೆಲ್ಲ ನಮ್ಮ ಮನೆಯವ್ರ ರಿಲೇಟಿವ್ಸು. ಇನ್ನು ಅವ್ರ ಮಾವ, ಅವ್ರ ಫ್ರೆಂಡ್ಸು, ಅವ್ರ ದೊಡ್ಡಮ್ಮನ ಮಗ, ಇನ್ನೊಬ್ಬರು ಮಾವ, ಎಲ್ಲರೂ ರಿಲೇಟಿವ್ಸೇ. ಇನ್ನು ಅವರೆಲ್ಲ ಬಂದಿದ್ದು ನನಗೊಂಥರ ಖುಷಿ ಆಯಿತು. ನಾನು ವಿಡಿಯೋ ಮಾಡ್ತಾಯಿದ್ರೆ ಎಲ್ಲರೂ ರೇಗಿಸ್ತಾಯಿದ್ರು ನನ್ನ, ಹಂಗೆ ಹೇಳ್ಬೇಕು ಹಿಂಗೆ ಹೇಳ್ಬೇಕು ಅಂತೇಳಿ. ಇನ್ನು ಅವ್ರಿಗೆ ಯಾರೂ ಗೊತ್ತಿಲ್ಲಲ್ಲ ಈ ಥರ ಸಪ್ರೇಟಾಗಿ ವಾಯ್ಸ್ ಕೊಡ್ತೀವಿ ಅಂತ. ಇನ್ನು ಅಲ್ಲೆಲ್ಲ ಫುಲ್ಲು ಗಲಾಟೆ, ಅವ್ರು ಮಾತಾಡೋದು ನಾನು ಮಾತಾಡೋದು ಯಾವುದೂ ಕರೆಕ್ಟಾಗಿ ಕೇಳಿಸಲ್ಲ. ಇನ್ನು ನಮ್ಮ ಚಿಕ್ಕಪ್ಪ ಅಂತೂ ಎಲ್ಲೂ ಫೋಟೋಸ್ಗೆ ವಿಡಿಯೋಸ್ಗೆ ಬರೋದೇ ಇಲ್ಲ. ಇನ್ನು ಇವರೆಲ್ಲರೂ ಬಂದು ಇಷ್ಟೊಂದು ಚೆನ್ನಾಗಿ ಬರ್ತ್ಡೇ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನನಗಂತೂ ಈ ಥರ ಎಲ್ಲ ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲರೂ ಬಂದು ಈ ಥರ ಸೆಲೆಬ್ರೇಟ್ ಮಾಡ್ಕೊಬೇಕು ಬರ್ತ್ಡೇ ಅನ್ನೋದು ತುಂಬಾ ಇಷ್ಟ. ಇನ್ನು ನಮ್ಮ ಮಾವ ಕೂಡ ಬಂದಿದ್ದರು. ಎಷ್ಟೇ ಕೆಲಸ ಇದ್ದರೂ ನನ್ನ ಮಗನ ಬರ್ತ್ಡೇಗೋಸ್ಕರ ಬರ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇನ್ನು ಇವರು ನಮ್ಮ ಪೂರ್ಣಿ ಅವ್ರು ಡ್ಯಾನ್ಸ್ ಮಾಸ್ಟ್ರು. ಇನ್ನು ಅವ್ರನ್ನ ಬೆಳಗ್ಗೆನೇ ಕರಿಬೇಕಾಗಿತ್ತು. ಎಲ್ಲ ಡ್ಯಾನ್ಸ್ ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಆಡಿಸ್ತಾ ಇದ್ದೆ ಅಂತ ಹೇಳಿದ್ರು. ಬಟ್ ಇಲ್ಲಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ನಾನು ಅದನ್ನು ಮರ್ತೋಗ್ಬಿಟ್ಟಿದ್ದೆ. ಏನಮ್ಮ ನೀಟಾಗಿ ನಗಿ ಇರೋ, ನಮ್ಮ ಮತ್ತೆ ನೀಟಾಗಿ ಕಾಣಿಸ್ತಾ ಇಲ್ಲ. ಬಂದೈತೆ ಬಿಡ್ರಿ. ಇವ್ರಿಗೆಲ್ಲ ವಿಡಿಯೋ ಮಾಡ್ತಿದ್ರೆ ಏನೋ ಒಂಥರ ಇರಿಟೇಷನ್ನು. ಇನ್ನು ನಮ್ಮ ಮನೆಯವ್ರ ಫ್ರೆಂಡ್ಸ್ ಇಬ್ಬರು ಬಂದಿದ್ದರು. ಇವರು ಪಾಪ ಕೆಲಸ ಇತ್ತು, ಕೆಲಸನ ಬಿಟ್ಟು ನಮಗೋಸ್ಕರ ಬರ್ತ್ಡೇಗೋಸ್ಕರ ಬಂದಿದ್ದಾರೆ. ಪಾಪ ಇನ್ನೂ ಇಬ್ಬರು ಬರಬೇಕಾಗಿತ್ತು, ತಪ್ಪಿಸ್ಕೊಂಡಿದ್ದಾರೆ. ಪಾಪ ಅವ್ರಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ, ಇಲ್ಲಾಂದ್ರೆ 100% ಬರ್ತಾಯಿದ್ರು. ಇನ್ನು ಇಲ್ಲಿ ಇನ್ನೊಂದು ಸತಿ ಏನಾದರೂ ಫಂಕ್ಷನ್ ಮಾಡಿದಾಗ ಬರ್ತೀನಿ ಅಂತ ಹೇಳಿದ್ರು. ಪಾಪ ಇನ್ನು ಬರೋಕ್ಕಾಗಿಲ್ಲ ಅಂತೇಳಿ ಇದು ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಆದ್ವಿ. ಇನ್ನು ನಮ್ಮ ಮಾವ ಇವನಿಗೆ ಶೂ ಹಾಕ್ತಾಯಿದ್ದಾರೆ. ಪಾಪ ನನ್ನ ಮಗನಿಗೋಸ್ಕರ ಎಲ್ಲರೂ ಎಷ್ಟೊಂದೆಲ್ಲ ಮಾಡ್ತಾರೆ ಅಂತೇಳಿ ನನಗೊಂಥರ ಜಾಸ್ತಿ ಖುಷಿ ಆಗ್ತಾಯಿತ್ತು.
ಇನ್ನು ನನ್ನ ಮಗ ಅಂತೂ ತುಂಬಾ ಲಕ್ಕಿ, ಎಲ್ಲದರಲ್ಲೂ ಚೆನ್ನಾಗಿ ಕೇಳ್ಕೊಂಡು ಬಂದಿದ್ದಾನೆ. ನಮಗೆಲ್ಲ ಕಾಲದಲ್ಲಿ ಚಾಕ್ಲೇಟು, ಹೊಸ ಬಟ್ಟೆ ಏನಿಲ್ಲ, ಏನಿದ್ರೆ ಅಷ್ಟೇ ಬೆಳಗ್ಗೆ ಸ್ನಾನ ಮಾಡೋದು, ಮನೇಲಿ ಪೂಜೆ ಮಾಡೋದು ಅಷ್ಟೇ. ಏನಾದರೂ ಮನೇಲಿ ಸ್ವೀಟ್ ಏನಾದರೂ ಮಾಡ್ತಾಯಿದ್ರು, ಅದು ಬಿಟ್ಟರೆ ಮನೆಯಿಂದ ಸ್ಕೂಲಿಗೆ ಚಾಕ್ಲೇಟ್ ಕೂಡ ತಗೊಂಡೋಗಿ ಕೊಡ್ತಾಯಿರಲಿಲ್ಲ ನಾವು ನಮ್ಮ ಬರ್ತಡೇ ದಿನ ಎಲ್ಲನೂ. ಇವಾಗ ಇವ್ನಿಗೆ ಈ ಥರ ಮಾಡ್ತಾಯಿರೋದೆಲ್ಲ ನನಗೊಂಥರ ಸ್ವೀಟ್ ಮೆಮೊರಿ ಅದೆಲ್ಲನೂ. ನಮ್ಮ ಮನೆಯವರು ಮಾಡೋಕ್ಕೆ ರೆಡಿ ಇಲ್ಲ ಅಂದರೂ ಅಟ್ಲೀಸ್ಟು ಫೀಲ್ ಮಾಡ್ಕೊತೀನಂತ ಆದರೂ ನನಗೋಸ್ಕರ, ನನ್ನ ಮಗನಿಗೋಸ್ಕರ ಆದರೂ ಮಾಡೇ ಮಾಡ್ತಾರೆ. ಅದೊಂದು ಕಾನ್ಫಿಡೆನ್ಸ್ ಇರುತ್ತೆ ನನಗೆ. ಬಟ್ ಏನೇ ಆಗಲಿ ನನ್ನ ಮಗನಿಗೆ ಮಾಡಿದಷ್ಟು ನಾವು ನಮ್ಮ ಮನೆಗಳಲ್ಲಿ ಯಾರಿಗೂ ನೋಡಿಲ್ಲ. ನಮ್ಮ ತಂಗಿಯವರಾಗಲಿ ನಾನಾಗಲಿ ಅಷ್ಟೊಂದೆಲ್ಲ ಜಾಸ್ತಿ ನಾವೇನು ರಿಚ್ಚಾಗಿ ಆ ಥರ ಎಲ್ಲ ಏನಿಲ್ಲ. ಇನ್ನು ನಾವು ಏನಾದರೂ ಮದುವೆ ಮಾಡಿಕೊಂಡು ಟೈಮಲ್ಲಿ ಸುಮಾರು ಒಂದು 21 ವರ್ಷ ಆ ಟೈಮಲ್ಲಿ ನಮ್ಮ ಮನೇಲಿ ನನಗೆ ನಮ್ಮ ತಂಗಿಯವ್ರಿಗೆಲ್ಲ ಬರ್ತ್ಡೇ ಮಾಡಿರೋದು ಜ್ಞಾಪಕ ಇರೋದು. ಬಟ್ ನಮ್ಮಮ್ಮ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಪಾಪ ಅವರು ಎಷ್ಟಂತ ಕಷ್ಟಪಟ್ಟು ಇದು ಮಾಡ್ತಾರಂತೇಳಿ ನಾವು ಜಾಸ್ತಿ ಏನೋ ಆ ಥರ ಎಲ್ಲ ನಮ್ಮಮ್ಮನಿಗೆ ಏನು ನಾವು ಹಿಂಸೆ ಕೊಟ್ಟು ಮಾಡಲೇಬೇಕು, ಅದೇ ಬೇಕು ಇದೇ ಬೇಕು ಅಂತ ಹೇಳಿ ನಾವು ಯಾವುದನ್ನು ಅಷ್ಟೇ ಹಠ ಮಾಡ್ತಾಯಿರಲಿಲ್ಲ. ಇನ್ನು ನನ್ನ ಮಗ ಅಂತೂ ಕೇಕ್ ಕಟ್ ಮಾಡಿದ್ದೇ ತಡ, ಅವನಿಗೆ ಕೇಕ್ ತಿಂದುಬಿಡ್ಬೇಕು ಫುಲ್ಲು. ಅವನಿಗೇನಂದರೆ ಹೆಂಗಾದರೂ ಇರಲಿ ಕೇಕ್ ಫಸ್ಟ್ ತಿನ್ಕೊಂಬಿಡ್ಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ ಅಷ್ಟೇ ಅವನು. ಸಂತಣ್ಣ ಬಾಯ್. ಒಮ್ಮೆ ಇನ್ನು ನಮ್ಮ ಮಾವ ಆಗಲೇ ಊಟ ಮಾಡಿದರು ಫಸ್ಟೇ ಬಂದಿದ್ದ ತಕ್ಷಣವೇ. ಇನ್ನು ಈ ಥರ ಅರ್ಜೆಂಟಾಗಿ ಏನಾದರೂ ಹೋಗ್ಬೇಕಾಗಿರುತ್ತೆ ಅಂತೇಳಿ ಫಸ್ಟೇ ಊಟ ಎಲ್ಲ ಮಾಡಿಸ್ಬಿಟ್ಟಿದ್ರಿ. ಇನ್ನು ಇವಾಗ ಬಂದಿರೋರೆಲ್ಲ ಊಟ ಮಾಡ್ತಾಯಿದ್ದಾರೆ. ಬಿರಿಯಾನಿ ಅಂತೂ ಚೆನ್ನಾಗಿ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಅಟ್ಲೀಸ್ಟು ಒಂದು 50 ಮೆಂಬರ್ಸ್ಗಾದರೂ ಊಟ ಮಾಡೋಷ್ಟಾದರೂ ಕಲ್ತ್ಕೊಂಡಿದ್ದೀನಿ ನಾನು ಚೆನ್ನಾಗಿ. ಇನ್ನು ಬಿರಿಯಾನಿ ಕಬಾಬ್ ಎರಡೂ ಚೆನ್ನಾಗಿತ್ತು. ಇನ್ನು ಯಾರ್ಯಾರು ಬಂದಿದ್ರು ಅವ್ರ ಜೊತೆ ಎಲ್ಲರ ಜೊತೆನೂ ಒಂದೊಂದು ಫೋಟೋ ಇಡ್ಸ್ಕೊಂಡು ಊಟ ಮಾಡಿಕೊಂಡು ಸುಮಾರು ಜನ ಎಲ್ಲ ಹೊಲ್ಟೋದ್ರು ಪಾಪ ಕೇಕ್ ಅದನ್ನು ತಗೊಂಡು. ಇನ್ನು ಇರೋರು ಇವಾಗ ಊಟ ಮಾಡ್ತಾಯಿದ್ದಾರೆ. ಅದು ಸುಮ್ಮ ಅದು ಪೋಡೋಡು ಎಬ್ರಿದ ಬೇಡ ಬಿರಿಯಾನಿ ಚೆನ್ನಾಗೈತಾರೆ. ಅನಿಲ ಅಣ್ಣ ನೀನು ಹೇಳೋ ತಲೆ ಎತ್ತಡ ಏನದಿನ ಚೆನ್ನಾಯ್ತಾ? ಚೆನ್ನಾಗಿತ್ತಣ್ಣ ಜನ ಅಣ್ಣ ಬರ್ತೀನಿ 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 ಅನ್ನ ಇದ್ಕೊಂಡು. ಏ ಪವನ ಮುಂಜಾಕ ವಿಜಿ ಕನಕ ಇಲ್ಲೇ ಪೋಡು, ಇಲ್ಲೇ ಪೋಡು. ಏಯ್ ಪವನ ನೀನು ಎತ್ತಗಂಟೆ ನಾನು ಹೋಗಲ್ಲ. ನಿಜಮ ಸುಡ್ನು ಚೆನ್ನಾಗೈತಕ್ಕ ಅಂತ ಹೇಳ್ಬೇಕು. ಕಷಣ ನೋಡ್ಕೊಂಡು ಇದೇನೋ ನಾನು ಭಯ ಇಕ್ಸಿ ಎಡಿಸ್ದಂಗೆ ಐತಿದೆಲ್ಲ. ಚೆನ್ನಾಗೈತೆ ನಮ್ಮ ಯಜಮಾನ್ ಕರೆಕ್ಟಾಗಿ ಹೇಳ್ತಾನೆ ಚೆನ್ನಾಗೈತೆ ಚೆನ್ನಾಗೈತೆ ಚೆನ್ನಾಗೈತಾ. ಯಾರು ಕೊಟ್ಟಿ ಲಾಲಿಪಾಪ? ಇವ್ರ ಜೊತೆ ಎಲ್ಲ ಯಾಕೆ ತಮಿಳು ಮಾತಾಡ್ತೀವಂದರೆ ನಮ್ಮ ಮನೆಗಳಲ್ಲಿ ಆಲ್ಮೋಸ್ಟ್ ಎಲ್ಲರೂ ತಮಿಳಲ್ಲೇ ಮಾತಾಡೋದು. ಇನ್ನು ಯಾರೋ ಒಬ್ಬೊಬ್ಬರು ಮಾತ್ರ ಕನ್ನಡ ಮಾತಾಡೋದಷ್ಟೇ. ಇನ್ನು ಅದಕ್ಕೋಸ್ಕರನೇ ಎಲ್ಲರನ್ನೂ ತಮಿಳಲ್ಲಿ ಮಾತಾಡಿಸ್ತಾ ಇದ್ದೀನಿ. ಇನ್ನು ಇವರು ನಮ್ಮ ಮನೆಯವರು ದೊಡ್ಡಮ್ಮ ಅಲ್ಲ ಚಿಕ್ಕಮ್ಮ, ಬಟ್ ಅವರು ದೊಡ್ಡಮ್ಮ ಅಂತ ಕರೀತಾರೆ. ಇನ್ನು ಇವರೆಲ್ಲ ನಮ್ಮ ಅಕ್ಕಪಕ್ಕ ಮನೆಗಳಲ್ಲಿರೋರು. ಇನ್ನು ಬಿರಿಯಾನಿ ಅಂತೂ ಲಾಸ್ಟಲ್ಲಿ ಒಂದು ಪೀಸು ಸಿಕ್ಕಿಲ್ಲ ನನಗಂತೂ. ಬರೀ ರೈಸ್ ಹಾಕ್ಕೊಂಡು ಕಬಾಬ್ ಒಂದು 4 ಪೀಸ್ ಹಾಕ್ಕೊಂಡು ತಿಂತಾಯಿದ್ದೀನಿ. ಇನ್ನು ಅಷ್ಟರಲ್ಲಿ ನಮ್ಮ ಪೂರ್ಣಿ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಇನ್ನೂ ಡ್ಯಾನ್ಸ್ ಕ್ಲಾಸಲ್ಲಿ ಮಕ್ಕಳೆಲ್ಲ ಕರೆದಿದ್ರೆ ಇನ್ನೂ ಒಂದು 50 ಮೆಂಬರ್ಸ್ ಆಗಿರೋರು. ಬಟ್ ನಾವು ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ಯಾರಿಗೂ ಜಾಸ್ತಿ ಹೇಳಕ್ಕೆ ಹೋಗಿಲ್ಲ. ಇನ್ನು ಡ್ಯಾನ್ಸ್ ಕ್ಲಾಸ್ ಕೂಡ ಅವತ್ತು ರಜೆ ಇತ್ತು, ಬರ್ತಡೇ ದಿನ. ಇನ್ನು ನಾನು ನನ್ನ ಮಗ ಫೋಟೋಶೂಟ್ ಮಾಡಿಸ್ಕೊತ ಇದ್ದೀವಿ. ಇನ್ನು ನಮ್ಮ ಮನೆಯವರು ಏನೋ ಮಿಸ್ಟೇಕ್ ಮಾಡಿದ್ದಾರೆ, ಫೋಕಸ್ ಮಾಡ್ತಾಯಿಲ್ಲ. ಲೈಟಿಂಗ್ಸ್ ಎಲ್ಲ ನಮ್ಮ ಮೇಲೆ ಸ್ವಲ್ಪ ಡಾರ್ಕಾಗಿ ಬರ್ತಾಯಿತ್ತು. ಇನ್ನು ಅಟ್ಲೀಸ್ಟ್ ಕ್ಯಾಮ್ರಾದಲ್ಲಾದರೂ ಚೆನ್ನಾಗಿ ಬಂದೈತೇನೋ ನೋಡ್ಕೊಬೇಕು. ಇನ್ನು ಅವರು ಲೈಟಿಂಗ್ಸ್ ಎಲ್ಲನೂ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ಗೆ ಹಾಕಿರೋದ್ರಿಂದ ಅದು ಹೆಚ್ಚಾಗಿ ನಮ್ಮ ಮೇಲೆ ಫೋಕಸ್ ಮಾಡ್ತಾಯಿಲ್ಲ, ಬರೀ ಡೆಕೋರೇಷನ್ ಮೇಲೇ ಫೋಕಸ್ ಮಾಡ್ತಾಯಿತ್ತು. ಇನ್ನು ಲಾಸ್ಟ್ ಎಲ್ಲ ಊಟ ಮಾಡಿ ಎಲ್ಲರದು ತಿಂದು ಮುಗಿಸಿದ್ದಾಯಿತು. ಅದಾದಮೇಲೆ ನಾನು ಈ ಥರ ಮ್ಯೂಸಿಕಲ್ ಚೇರ್ ಮಾಡಿಸೋಣ ಅಂತೇಳಿ ಎಲ್ಲರನ್ನೂ ರೆಡಿ ಮಾಡಿಟ್ಟೆ. 1 2 3 ಹೊರಟೋದ್ರು. ಆದ್ರೂ ಇನ್ನು ಇವ್ರು ಯಾವ ಥರ ಆಡ್ತಾರೆ ನೋಡೋಣ ಬನ್ನಿ.
ಪವನ್ ಔಟ್. ಏ ಹುಟ್ಟುಡು ಅಪ್ಪಯ್ಯ, ಹುಟ್ಟುಡು ಹೆಂಗನ ಮಾಡ್ತಿಟ್ಟು ವಾಡು ವಾಡ. ಅಯ್ಯೋ ಅವ್ನು ಓಡೋಣ ಇರು ಹಂಗ. Power in the motor. Run, run, run. 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 ವಾಡ ವಾಡ ವಾಡ. Run, run, run. ಅವರೆಲ್ಲ ಆಡ್ತಿದ್ರು. ನನ್ನ ಮಗ ಪಾಪ ಊಟ ಓಡ್ತಾ ಇದ್ದ, ಅವನು ಬಿದ್ದೋಗ್ಬಿಟ್ಟ. ಅವ್ನು ಯಾರು ಕರ್ಕೊಂಡಿಲ್ಲ ಅಂತ ಹೇಳಿ ಕಮ್ಮನ್ ಅವನೇ ಉಡಿಲಲ್ಲ, ಅದಕ್ಕೆ ಅವ ಯಾರ ಉಳಿದಾನೆ. ಯಾರು ಆಡ್ಲೇಬಾರ್ದು, ನಾನ್ ಆಡ್ಬೇಕು ನಾನ್ ಆಡ್ಬೇಕು. ನೀನು ಓಡ್ಬಾರ ಆಯ್ತಾ. ದೂರ ಓಡ್ರಿ ಇನ್ನ. ಏಯ್ ದೂರ ಬನ್ರಿ, ಇನ್ನ ದೂರ ಬನ್ರಿ. ಇನ್ನೊಂದ್ಸತಿ ಹಾಕೋಣ ಇರು. ಏ ಚೇರುಗಳು ಬಿಡ್ಬೇಕು, ಟಚ್ ಮಾಡಂಗಿಲ್ಲ. ಇರಿ ಇದಾಗ್ಬಿಡ್ಲಿ, ಇರ್ರಿ ಆಡೋಣ ಆಮೇಲೆ. ಚಿಕ್ಕ ವಯಸ್ಸಲ್ಲಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಗೇಮ್ಸ್ ಎಲ್ಲ ಆಡ್ತಾ ಇದ್ವಿ. ಅದಾದಮೇಲೆ ಆ ಥರ ಯಾವತ್ತೂ ನಾವು ಮತ್ತೆ ಈ ಥರ ಮೆಮೊರೀಸ್ನ ಮಾಡಿಕೊಂಡೇ ಇಲ್ಲ. ಇನ್ನು ಇವತ್ತು ನನ್ನ ಮಗನ ಬರ್ತ್ಡೇ ಇರೋದ್ರಿಂದ ಇವರೆಲ್ಲರೂ ಸೇರಿ ಆಡ್ತಿರೋದು ನನಗಂತೂ ಜಾಸ್ತಿ ಒಂಥರ ಖುಷಿ ಆಗೋಯ್ತು. ಇನ್ನು ಇವರೆಲ್ಲರಿಂದನೇ ಬರ್ತ್ಡೇ ಇಷ್ಟೊಂದು ಚೆನ್ನಾಗಾಗಿದ್ದು. ಇನ್ನು ದೊಡ್ಡವರು ಚಿಕ್ಕವರು ಅಂತ ಏನು ಇದಿಲ್ಲದೆ ಅವರು ಒಂಥರ ನಾನು ಆಡ್ತಾರೋ ಆಡಲ್ವೋ ಅಂದ್ಕೊಂಡಿದ್ದೆ. ಬಟ್ ನಾನು ಹೇಳಿದ ತಕ್ಷಣ ಎಲ್ಲರೂ ಕೋಪ್ರೇಟ್ ಮಾಡಿ ಎಲ್ಲರೂ ಚೆನ್ನಾಗಿ ಆಡಿದ್ರು. ಇನ್ನು ನನಗಂತೂ ಫುಲ್ ಖುಷಿ ಆಯಿತು. ಇನ್ನು ಈ ಗೇಮಲ್ಲಿ ನಮ್ಮ ಪೂರ್ಣಿನೇ ವಿನ್ ಆಗೋದ್ಲು. ಲಾಸ್ಟಲ್ಲಿ ಏನು ಕೊಟ್ಟಿಲ್ಲ, ಗಿಫ್ಟ್ ಅಂತೂ ಚಾಕ್ಲೇಟ್ ಒಂದು ಕೊಟ್ಟರೆ ಅಷ್ಟೇ. ಇನ್ನು ಅದಾದಮೇಲೆ ನಾನು ಮತ್ತು ನಮ್ಮಮ್ಮ ನನ್ನ ಮಗ 3 ಜನ ಕೂತ್ಕೊಂಡು ಫೋಟೋ ಹಿಡ್ಕೊತಾ ಇದ್ದೀರಿ. ಬಟ್ ಅವನು ಫೋನಲ್ಲಿ ಗೇಮ್ಸ್ನ ಆಡ್ಕೊಂಡು ಕೂತ್ಕೊಂಡಿದ್ದಾನೆ. ಫೋನ್ ಜಾಸ್ತಿ ಕೊಡಲ್ಲ, ಬಟ್ ಏನಂದರೆ ಅವನು ಅಳ್ತಾ ಇದ್ದ ಅಂತ ಹೇಳಿ ಸ್ವಲ್ಪ ಹೊತ್ತು ಅವನ್ನ ಕೂಲ್ ಮಾಡೋಕ್ಕಂತೇಳಿ ಫೋಟೋ ಆದರೂ ಹಿಡ್ಸ್ಕೊಂಡ್ಲಿ ಅಂತ ಕುಳಿಸಿದ್ರೆ ಅವನು ಫೋಟೋಗೆ ಪೋಸೇ ಕೊಟ್ಟಿಲ್ಲ. ಇನ್ನು ಅದಾದಮೇಲೆ ನಾನು ನಮ್ಮ ಮನೆಯವರಿಬ್ಬರು ಫೋಟೋ ಇಡ್ಸ್ಕೊಂಡ್ರಿ. ಇನ್ನು ಲಾಸ್ಟ್ಗೆ ನಮ್ಮ ಅತ್ತೆ ಒಬ್ಬರು ಮಿಸ್ಸಿಂಗು. ಪಾಪ ಅದೊಂದು ಕೆಲಸ ಇದೊಂದು ಕೆಲಸ, ಬಂದಿರೋ ನೋಡೋದು, ಊಟ ಹಾಕೋದು, ಇನ್ನು ಮತ್ತು ಅಜ್ಜಿಗೆ ನಮ್ಮ ಮಾವನಿಗೆ ಅವ್ರಿಗೆಲ್ಲ ಊಟ ಕೊಡೋದು, ಇನ್ನು ನಮ್ಮ ಮನೆಯಲ್ಲಿರೋ 2 ನಾಯಿ ಮರಿಗೆ ಊಟ ಮಾಡಿ ಊಟ ಎಲ್ಲ ಅದಕ್ಕೆ ಹಾಕೋದು ಮಾಡ್ತಾಯಿದ್ರು. ಪಾಪ ಯಾರು ಎಷ್ಟೇ ಸೆಲೆಬ್ರೇಷನ್ ಮಾಡ್ತಾಯಿದ್ರು, ಯಾರು ಏನೇ ಫಂಕ್ಷನ್ ಮಾಡ್ತಾಯಿದ್ರು, ನಮ್ಮ ಅತ್ತೆ ಅವ್ರನ್ನ ಮತ್ತು ನಮ್ಮ ಮನೇಲಿರೋ ನಾಯಿ ಮರಿಗಳು ಮಾತ್ರ ಮರೆಯಲ್ಲ. ಇನ್ನು ಕರೆದು ಲಾಸ್ಟಲ್ಲಿ ನಮ್ಮ ಅತ್ತೆನ ಮತ್ತು ನಮ್ಮ ಅಮ್ಮನ ಇಬ್ಬರನ್ನೂ ಕರ್ಕೊಂಡು ಬಂದು ಫೋಟೋ ಹಿಡಿಸ್ತಾ ಇದ್ದೀವಿ. ಪಾಪ ನಮ್ಮತ್ತೆ ಬೆಳಗ್ಗೆಯಿಂದ ಜಾಸ್ತಿ ಕಷ್ಟಪಟ್ಟು ಅಂಗಡಿ ಎಲ್ಲ ಮುಗಿಸಿ ಅದಾದಮೇಲೆ ಈ ಥರ ಬರ್ತ್ಡೇಗೆಲ್ಲ ಏನೇನು ಬೇಕು ಎಲ್ಲ ತಂದುಕೊಟ್ಟು, ಇನ್ನು ಲಾಸ್ಟಲ್ಲಿ ಪಾಪ ಊಟ ಮಾಡಿ ಅದಾದಮೇಲೆ ಬಂದು ಫೋಟೋ ತೆಗೆಸ್ಕೊತಾಯಿದ್ರು. ಫಸ್ಟಲ್ಲೆಲ್ಲ ಫೋಟೋ ಹಿಡಿಯೋಣಂದರೆ ಇನ್ನು ಬಂದಿರೋರ್ನೆಲ್ಲ ನೋಡಿದೆ ನಾವು ಫೋಟೋಗಳು ಹಿಡ್ಕೊಂಡ್ರೆ ಮತ್ತೆ ಬೇಜಾರು ಮಾಡ್ಕೊತಾರಂತೇಳಿ ನಮ್ಮತ್ತೆ ಬಂದಿಲ್ಲ ಫೋಟೋ ಹಿಡ್ಸ್ಕೊಳಕ್ಕೆಲ್ಲ. ನಿಮ್ಮ ಅಪ್ಪನ ಸರ್ಕಸ್ ಮಾಡಿ ನಿನ್ನ ಫೋಟೋ ಹಿಡಿಯಕ. ವೆರಿ ಗುಡ್ ವೆರಿ ಗುಡ್. ಏ ನೀಟಾಗಿ ನೋಡ್ತಾನೆ. ಹೌದೌದು. ಅವನೇನು ಮಾಡಿಸ್ಕೊಳಲ್ಲ ಎತ್ತಪ್ಪ ಸಮಯ.
ಏ ಹೋಗ್ಲಿ ಬಾರ. ನೋಡಿ ಇವಾಗ ಹೋಗ ಆ ಕಡೆ ಆ ಕಡೆಗ ನೋಡ ಅಪ್ಪ ಇಲ್ಲಿ ನೋಡ ಇಲ್ಲೇ ಏನ ಬೇಡ 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 ಹಂಗೆ ಪಾಸ್. ಹಂಗೆ ಮೇಲೆ ನೋಡು. ಇನ್ನು ನನ್ನ ಮಗನ ತಗೊಂಬಂದಿರೋ ಕಾರಲ್ಲಿ ನಿಲ್ಲಿಸ್ಬಿಟ್ಟು ಅವ್ನಿಗೆ ಡ್ಯಾನ್ಸ್ ಮಾಡೋಕ್ಕೆ ಬಿಟ್ಬಿಟ್ಟು ನಮ್ಮ ಮನೆಯವರು ನಮ್ಮ ಮುಂದೆ ಇಬ್ಬರು ಫೋಟೋಶೂಟ್ ಮಾಡ್ತವ್ರೆ. ಯಾವ ಥರ ಆ್ಯಂಗಲಲ್ಲಿ ಫೋಟೋಶೂಟ್ ಮಾಡಿದವ್ರೆ ಅಂತ ನೋಡಿ ನಗುನೇ ಬಂತು ನನಗಂತೂ. ನಮ್ಮ ಮನೆಯವ್ರು ಅದಕ್ಕೆ ಕೆಳಗಡೆನೇ ಮಲ್ಕೊಂಡ್ಬಿಟ್ಟವ್ರೆ ಅವನ್ನ ಫೋಟೋಶೂಟ್ ಮಾಡೋಕ್ಕೆ ಅಂದ್ಬಿಟ್ಟು. ಇನ್ನು ಇದು ಇಷ್ಟುವರೆಗೂ ಫುಲ್ಲು ನೀಟಾಗಿ ಚೆನ್ನಾಗಿ ಒಂಥರ ಖುಷಿಯಾಗಿ ಎಲ್ಲರ ಜೊತೆ ಈ ಥರ ಎಂಜಾಯ್ ಮಾಡ್ಕೊಂಡು ಮಾಡೋದಿದೆಯಲ್ಲ, ನನಗಂತೂ ತುಂಬಾ ಖುಷಿ ಆಯಿತು ಇವತ್ತು. ಯಾವ ಸರಿನೂ ಈ ಥರ ಸೆಲೆಬ್ರೇಟ್ ಮಾಡಿಲ್ಲ. ಕೇಕ್ ಕಟ್ ಮಾಡಿ ತಿಂದ್ಬಿಟ್ಟು ಊಟ ತಿಂದ್ಬಿಟ್ಟು ಎಲ್ಲ ಮನೆಗೆ ಹೊರಟೋಗ್ತಾಯಿದ್ರು. ಇನ್ನು ಅವ್ರ ಜೊತೆ ಎಲ್ಲನೂ ಈ ಥರ ಇನ್ನೂ ಸ್ವಲ್ಪ ತಿದ್ದಿದ್ರೆ ಇನ್ನೂ ಸ್ವಲ್ಪ ಮಾಡ್ಬೋದಾಗಿತ್ತು, ಗೇಮ್ಸ್ ಎಲ್ಲ ಆಡ್ಬೋದಾಗಿತ್ತು. ಇನ್ನು ಪಾಪ ಎಲ್ಲ ಲೇಟ್ ಆಗಿಬಿಟ್ಟಿತ್ತು, 11 ಗಂಟೆ ಆಗಿಬಿಟ್ಟಿತ್ತು ಅಂತೇಳಿ ಎಲ್ಲ ಮನೆಗಳಿಗೆ ಹೊರಟೋದ್ರು. ಇನ್ನು ಎಲ್ಲರೂ ಈ ಥರ ದೊಡ್ಡ ದೊಡ್ಡ ಚಾಕ್ಲೇಟ್ ತೊಗೊಂಬಂದು ಕೊಟ್ಟಿದ್ರು. ಇನ್ನು ಈ ಚಾಕ್ಲೇಟ್ನಂತೂ ನನ್ನ ಮಗ ಖಾಲಿ ಆಗೋವರೆಗೂ ಫುಲ್ಲು ಹಿಂಸೆ ಇಕ್ತಾನೆ. ನನಗೆ ಚೆನ್ನಾಗಿ ಗೊತ್ತು, ಅವನಿಗೆ ಚಾಕ್ಲೇಟ್ಸ್ ಅಂದರೆ ಮಾತ್ರ ತುಂಬಾ ಪ್ರಾಣ ಅವನಿಗೆ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ರು ಕೂಡ ಅದನ್ನು ಹೋಗಿ ತಿಂದು ಅದನ್ನು ಹೆಂಗಾದರೂ ಮಾಡಿ ಅವನು ಎತ್ಕೊಳೋವರೆಗೂ ಬಿಡೋದೇ ಇಲ್ಲ. ನನಗೆ ಚೆನ್ನಾಗಿ ಗೊತ್ತು. ಇನ್ನು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬರ್ತ್ಡೇ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಾನಂತೂ ಈ ವಿಡಿಯೋ ನೋಡಿ ತುಂಬಾ ಖುಷಿಪಟ್ಟಿದ್ದೀನಿ. ನೀವು ಅದೇ ಥರ ಖುಷಿ ಪಡ್ತೀರ ಅಂತ ಹೇಳಿ ಅಂದ್ಕೊತ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು.